ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಕಣ್ಣೀರ ಕಡಲ ಮೇಲೆ ನೀ ನಡೆವಾಗ ಕರ ಹಿಡಿದು ಮುಳುಗದಂತೆ ಕಾಯುವೆ ನಿನ್ನ. ಕಣ್ಣೀರ ಕಡಲ ಮೇಲೆ ನೀ ನಡೆವಾಗ ಕರ ಹಿಡಿದು ಮುಳುಗದಂತೆ ಕಾಯುವೆ ನಿನ್ನ. ಸಂಕಟದ ಬೆಂಕಿ ನಡುವೆ ನೀನಿರುವಾಗ ಜ್ವಾಲೆ ನಿನ್ನ ಸುಡದಂತೆ ಕಾಯುವೆ ನಿನ್ನ. ಇಸ್ರಾಯೇಲೇ ಭಯಪಡಬೇಡ, ಏಸು ಇರುವರು ನಮ್ಮ ಜೊತೆ, ಭಯಪಡಬೇಡ. ಯಾರಿಲ್ಲ ನನಗೆಂದು ಕೊರಗಲೇಬೇಡ, ಎಂದೆಂದು ಜೊತೆಗಿರುವೆ, ಭಯಪಡಬೇಡ. ಯಾರಿಲ್ಲ ನನಗೆಂದು ಕೊರಗಲೇಬೇಡ, ಎಂದೆಂದು ಜೊತೆಗಿರುವೆ, ಭಯಪಡಬೇಡ. ನಿನಗಾಗಿ ಜೀವ ಕೊಟ್ಟ ದೇವರು ಯೇಸು, ನಮಗಾಗಿ ಜೀವ ಕೊಟ್ಟ ದೇವರು ಯೇಸು. ಮರಣ ಗೆದ್ದು ಬಂದಿರುವೆ, ನಾ ಜೊತೆಗಿರುವೆ. ಇಸ್ರಾಯೇಲೇ ಭಯಪಡಬೇಡ, ನಾನಿರುವೆ ನಿನ್ನ ಜೊತೆ, ಭಯಪಡಬೇಡ. ರೋಗದಿಂದ ನೀ ಬಳಲಿ ನೊಂದಿರುವಾಗ ಸೌಖ್ಯ ಕೊಡಲು ನಾ ಬರುವೆ, ಭಯಪಡಬೇಡ. ರೋಗದಿಂದ ನೀ ಬಳಲಿ ಬೆಂದಿರುವಾಗ ಸೌಖ್ಯ ಕೊಡಲು ನಾ ಬರುವೆ, ಭಯಪಡಬೇಡ. ಇಸ್ರಾಯೇಲೇ ಭಯಪಡಬೇಡ, ಏಸು ಇರುವರು ನಮ್ಮ ಜೊತೆ, ಭಯಪಡಬೇಡ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಮತ್ತಾಯನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ ವಚನ 6. ನ್ಯಾಯ ನೀತಿಗಾಗಿ ಹಸಿದು ಆತೊರೆಯುವವರು ಭಾಗ್ಯವಂತರು, ದೇವರು ಅವರಿಗೆ ತೃಪ್ತಿಯನ್ನೀಯುವರು. ನ್ಯಾಯಕ್ಕಾಗಿ ನೀತಿಗಾಗಿ ಹಸಿದು ಆತೊರೆಯುವವರು ಭಾಗ್ಯವಂತರು. ಮತ್ತಾಯನು ಲೂಕನು ಬರೆದ ಶುಭ ಸಂದೇಶ 18ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಆ ಒಂದು ದೇವರಿಗೂ ಮನುಷ್ಯರಿಗೂ ಭಯಪಡದ ಒಂದು ಅಹಂಕಾರದ ಅಧಿಕಾರಿ, ನ್ಯಾಯಾಧೀಶ. ಆತ ಮಾನವರಿಗೂ ಭಯಪಡುತ್ತಿರಲಿಲ್ಲ, ದೇವರಿಗೂ ಭಯಪಡುತ್ತಿರಲಿಲ್ಲ. ಆದರೆ ಒಬ್ಬ ವಿಧವೆ, ನನಗೆ ನ್ಯಾಯ ಒದಗಿಸಿಕೊಡಿ, ನನ್ನ ಸಂಬಂಧಿಕರಿಂದ ನನಗೆ ಅನ್ಯಾಯ ಆಗಿದೆ, ನನ್ನ ಆಸ್ತಿ ಪಾಸ್ತಿಯಲ್ಲಿ ನನಗೆ ಅನ್ಯಾಯ ಆಗಿದೆ, ನನ್ನ ಪರವಾಗಿ ಹೋರಾಡುವವರು ಯಾರೂ ಇಲ್ಲ, ನನಗೆ ನ್ಯಾಯವನ್ನು ಒದಗಿಸಿಕೊಡಿ ಎಂದು ಪದೇ ಪದೇ ರಾತ್ರಿ ಹಗಲು ಆತನ ಮನೆಯ ಬಾಗಿಲ ಬಳಿ ಬಂದು ಆತನನ್ನು ಪೀಡಿಸುತ್ತಿದ್ದಳು. ಆ ನ್ಯಾಯಾಧೀಶ ಕೆಟ್ಟ ನ್ಯಾಯಾಧೀಶ ಎಂದು ಪವಿತ್ರ ಗ್ರಂಥ ತಿಳಿಸುತ್ತದೆ. ಕೆಟ್ಟ ನ್ಯಾಯಾಧೀಶ. ಈ ವಿಧವೆಯ ಕಾಟವನ್ನು ನಾನು ತಪ್ಪಿಸಿಕೊಳ್ಳಬೇಕು. ಅಯ್ಯೋ, ರಾತ್ರಿ ಹಗಲು ಬಂದು ನನ್ನನ್ನು ಪೀಡಿಸುತ್ತಿದ್ದಾಳೆ, ಒಂದೇ ಸಮನೆ ಪೀಡಿಸುತ್ತಿದ್ದಾಳೆ. ಆಕೆಯ ಕಾಟವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಆದರೂ ಅವನು ಎದ್ದು ಬಂದು ನಿನ್ನ ವಿಚಾರಣೆ ಏನು ಎಂದು ವಿಚಾರಿಸಿ ಆಕೆಗೆ ನ್ಯಾಯವನ್ನು ಒದಗಿಸಿಕೊಡುತ್ತಾನಲ್ಲವೇ. ಕೆಟ್ಟ ನ್ಯಾಯಾಧೀಶ ಹೀಗೆ ನಡೆದುಕೊಳ್ಳಬಲ್ಲನಾದರೆ ನ್ಯಾಯಾಧಿಪತಿಗಳಿಗೆಲ್ಲ ದೊಡ್ಡ ನ್ಯಾಯ ನೀತಿಯ ದೇವರು ಆತನು ಇನ್ನೆಷ್ಟರ ಮಟ್ಟಿಗೆ ತನ್ನ ಮಕ್ಕಳ ಪರವಾಗಿ ಹೋರಾಟ ಮಾಡುವವರಾಗಿದ್ದಾರೆ. ದೇವರು ಆಯ್ಕೆ ಮಾಡಿಕೊಂಡ ಮಕ್ಕಳು ರಾತ್ರಿ ಹಗಲು ಆತನಲ್ಲಿ ನ್ಯಾಯಕ್ಕಾಗಿ ಪ್ರಾರ್ಥನೆ ಮಾಡಿದ್ದೇ ಆದರೆ ದೇವರು ಅವರಿಗೆ ನ್ಯಾಯವನ್ನು ಒದಗಿಸಿಕೊಡುತ್ತಾರಲ್ಲವೇ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಮಗೆ ಅನ್ಯಾಯವಾಗಿದೆ, ಅಕ್ರಮದಿಂದ ನಮ್ಮ ಆಸ್ತಿ ಪಾಸ್ತಿಯನ್ನು ಕಬಳಿಸಿಕೊಂಡಿದ್ದಾರೆ, ನಮಗೆ ಮೋಸವಾಗಿದೆ, ನಮಗೆ ವಂಚನೆಯಾಗಿದೆ. ನಾನು ನಂಬಿ ಅವರಿಗೆ ದುಡ್ಡನ್ನು ಕೊಟ್ಟೆ. ಎಷ್ಟೋ ಮಂದಿ ಹೇಳ್ತಾರೆ, ಅಕ್ಕ ನಾನು ನಂಬಿ ಅವರಿಗೆ ಲಕ್ಷಗಟ್ಟಲೆ ಸಾಲ ಕೊಟ್ಟೆ, ಆದರೆ ಈಗ ನನ್ನ ಕಷ್ಟಕ್ಕೆ ಹೋಗಿ ಹಣ ಕೇಳುವಾಗ ಬಡ್ಡಿನೂ ಕೊಡೋದಿಲ್ಲ, ಹಣನೂ ಹಿಂದಿರುಗಿಸಿ ಕೊಡೋದಿಲ್ಲ ಎಂದು ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ಏನು ಮಾಡ್ತೀಯೋ ಮಾಡ್ಕೋ ಎಂದು ನನಗೆ ಅವ್ರು ಗೊತ್ತು ಇವ್ರು ಗೊತ್ತು ಅಂತ ರಾಜಕೀಯ ಬಲವನ್ನು ಉಪಯೋಗ ಮಾಡುತ್ತಿದ್ದಾರೆ. ನಾನು ಕಷ್ಟದಿಂದ ದುಡಿದ ಹಣ ಅವರನ್ನು ನಂಬಿಕೊಟ್ಟೆ, ಅವರನ್ನು ನಂಬಿ ನಾನು ಆಸ್ತಿಯ ಮೇಲೆ ಹಾಕಿದೆ. ಹೀಗೆ ಅನೇಕ ಸಹೋದರಿಯರು ಗೋಳಾಡುತ್ತಾರೆ, ನಾನು ನಂಬಿ ಮೋಸ ಹೋದೆ ಎಂಬುದಾಗಿ. ಹೌದು ಪ್ರಿಯ ಸಹೋದರ ಸಹೋದರಿ, ಮನುಷ್ಯ ಸ್ವಾರ್ಥಿ, ಆತನು ನಯವಂಚಕ, ತನ್ನ ಕೊಟ್ಟ ಮಾತಿಗೆ ತಪ್ಪಿ ಹೋಗುವವರಾಗಿದ್ದಾರೆ. ಆದರೆ ದೇವರು ನಂಬಿಗಸ್ತರು, ಕೊಟ್ಟ ಮಾತಿಗೆ ತಪ್ಪಲಾರರು.
ತಡವಾದರೂ ಸಹ ಅವರು ನಮ್ಮ ಪರವಾಗಿ ಹೋರಾಡಿ ನಮಗೆ ನ್ಯಾಯವನ್ನು ಒದಗಿಸಿಕೊಡುವವರಾಗಿದ್ದಾರೆ. ಈ ಸಮಯದಲ್ಲಿ ದೇವರನ್ನು ಆಶ್ರಯಿಸಿಕೊಳ್ಳೋಣ. ದೇವರು ನಮಗೆ ಬೇಕಾದ ನ್ಯಾಯವನ್ನು ಒದಗಿಸಿಕೊಡುತ್ತಾರೆ. ನ್ಯಾಯ ನೀತಿಗಾಗಿ ಹಸಿದು ಆತೊರೆಯುವವರು ಭಾಗ್ಯವಂತರು. ದೇವರು ಅವರಿಗೆ ತೃಪ್ತಿಯನ್ನೀಯುವರು. ತೃಪ್ತಿ ಅಂದರೇನು? ಅವರಿಗೆ ಇನ್ನು ಬರುವುದೇ ಇಲ್ಲ ಎಂದು ತಿಳಿದ ಹಣ ಅವರಿಗೆ ರಿಟರ್ನ್ ಬಂದಾಗ ಸಮಾಧಾನ ಆಗುತ್ತೆ, ಸಂತೋಷ ಆಗುತ್ತೆ, ತೃಪ್ತಿ ಆಗುತ್ತೆ. ನಮಗೊಬ್ಬ ನ್ಯಾಯಾಧೀಶ ಇದ್ದಾರೆ. ನಮಗಾಗಿ ಮಾತ್ರವಲ್ಲ, ಇಡೀ ಮನುಕುಲದ ಪರವಾಗಿ ಹೋರಾಡುವ ನ್ಯಾಯಾಧೀಶ, ವಕೀಲರಾಗಿ ಪ್ರಭು ಯೇಸು ಇದ್ದಾರೆ. ಆತನು ನಮ್ಮ ಪರವಾಗಿ ಹೋರಾಡಿ ನಮಗೆ ನ್ಯಾಯವನ್ನು ಒದಗಿಸಿಕೊಡುವವರಾಗಿದ್ದಾರೆ. ನಮಗೆ ನ್ಯಾಯ ಒದಗಿಸಿಕೊಡುವುದಕ್ಕಾಗಿ ನಿರಪರಾಧಿಯಾಗಿದ್ದ ಆತ ಎಲ್ಲ ಶಿಕ್ಷೆಯನ್ನು ತಾನು ಅನುಭವಿಸಿದ. ನಮ್ಮ ಅಪರಾಧಕ್ಕಾಗಿ ಆತನು ಶಿಕ್ಷೆ ಅನುಭವಿಸಿ ನಮಗೆ ನ್ಯಾಯ ನೀತಿಯನ್ನು ಒದಗಿಸಿಕೊಟ್ಟಿದ್ದಾರೆ. ಹೇಗೆಂದರೆ, ಪಾಪ ಮಾಡಿ ಶಿಕ್ಷೆ ಅನುಭವಿಸಬೇಕಾಗಿದ್ದ ನಮ್ಮ ಶಿಕ್ಷೆ ಆತ ಅನುಭವಿಸಿದ ಕಾರಣ ನಾವು ನಿರಪರಾಧಿಗಳು ಎನ್ನುವಷ್ಟರ ಮಟ್ಟಿಗೆ ನಮ್ಮ ಪರವಾಗಿ ಹೋರಾಟ ಮಾಡುವವರು ಪ್ರಭು ಯೇಸು ಆಗಿದ್ದಾರೆ. ಕರ್ತನಾದ ಯೇಸುವೇ, ಮುಂಜಾನೆ ವೇಳೆಯಲ್ಲಿ ಯಾರೆಲ್ಲ ನ್ಯಾಯಕ್ಕಾಗಿ ನೀತಿಗಾಗಿ ಹಸಿದು ಆತೊರೆಯುತ್ತಿದ್ದಾರೋ ನಿಮ್ಮನ್ನೇ ಆಶ್ರಯಿಸಿಕೊಂಡಿದ್ದೇವೆ. ಜನಬಲ, ಹಣಬಲ, ರಾಜಕೀಯ ಬಲದಲ್ಲಿ ವಿಶ್ವಾಸವಿಡುವುದಕ್ಕಿಂತ ಸರ್ವೇಶ್ವರನಲ್ಲಿ ವಿಶ್ವಾಸವಿಡುವವನು ಧನ್ಯನು. ಕುದುರೆ ಬಲ, ರಥಬಲ, ಅಶ್ವಬಲದಲ್ಲಿ ವಿಶ್ವಾಸವಿಡುವುದಕ್ಕಿಂತ ಕರ್ತರಲ್ಲಿ ವಿಶ್ವಾಸವಿಡುವವನು ಧನ್ಯನು. ಆತನ ಶಕ್ತಿ ಸಾಮರ್ಥ್ಯವನ್ನು ಆಶ್ರಯಿಸಿಕೊಳ್ಳುವವರು ಧನ್ಯರು. ಆತನಲ್ಲಿ ಭಯಭಕ್ತಿ ಉಳ್ಳವರನ್ನು ಮೆಚ್ಚಿ ಅವರ ಪರವಾಗಿ ಹೋರಾಟ ನಡೆಸಿ ಅವರಿಗೆ ನ್ಯಾಯವನ್ನು ಒದಗಿಸಿಕೊಡುತ್ತಾರೆ. ಕೀರ್ತನೆ 37:11 ನ್ಯಾಯ ನೀತಿಗಾಗಿ ಹಸಿದು ಆತೊರೆಯುವವರ ಪರವಾಗಿ ನಾನು ಯುದ್ಧ ಮಾಡಿ ಅವರಿಗೆ ಜಯವನ್ನು ತಂದುಕೊಡುತ್ತೇನೆ ಎಂದು ವಾಗ್ದಾನ ಮಾಡಿರುವ ಪ್ರಭು. ಯೆಶಾಯ 54:17 ನ್ಯಾಯಸ್ಥಾನದಲ್ಲಿ ನಾನೇ ನಿಮ್ಮ ಪರವಾಗಿ ಹೋರಾಡಿ ನಿಮಗೆ ನ್ಯಾಯವನ್ನು ಒದಗಿಸಿಕೊಡುತ್ತೇನೆ. ನಿಮಗೆ ವಿರೋಧವಾಗಿ ಉಪಯೋಗಿಸುವ ಎಲ್ಲ ಆಯುಧಗಳು ನಿಷ್ಫಲವಾಗುತ್ತದೆ. ಈ ಸಮಯದಲ್ಲಿ ಯಾರೆಲ್ಲ ಕೋರ್ಟು, ಕೇಸು, ಕಚೇರಿ, ಅವರ ಜೀವಿತದಲ್ಲಿ ಉಂಟಾದ ಅನ್ಯಾಯಕ್ಕಾಗಿ ಮೋಸ, ವಂಚನೆಯಿಂದ ತತ್ತರಿಸಿ ಹೋಗಿದ್ದಾರೋ, ನನ್ನ ಜೀವನ ದುರವಸ್ಥೆಯಲ್ಲಿದೆ ಎಂದು ನೋವಿನಿಂದ ನರಳುತ್ತಿದ್ದಾರೋ, ಅವರ ಪರವಾಗಿ ದೇವರು ಹೋರಾಡುವವರಾಗಿದ್ದಾರೆ. ನೀವು ಸುಮ್ಮನಿರಿ, ನೀವು ಭರವಸೆಯಿಂದಿರಿ, ನೀವು ದೇವರಲ್ಲಿ ವಿಶ್ವಾಸವಿಟ್ಟು ನೆಮ್ಮದಿಯಿಂದಿರಿ. ಇದೇ ನಿಮಗೆ ಶಕ್ತಿಯಾಗಿದೆ. ದೇವರು ನಿಮ್ಮ ಪರವಾಗಿ ಹೋರಾಡಿ ನಮಗೆ ನ್ಯಾಯವನ್ನು ಒದಗಿಸಿಕೊಡುವವರಾಗಿದ್ದಾರೆ. ಸೇನಾಧೀಶ್ವರ ಕರ್ತರಾದ ಪ್ರಭು ನಮ್ಮ ಪರವಾಗಿ ಹೋರಾಡಿ ನಮಗೆ ಬೇಕಾದ ಸಕಲ ವಿಧವಾದ ರಂಗಗಳಲ್ಲಿ, ಕೋರ್ಟು, ಕೇಸು, ಹಣಕಾಸು, ನಾನಾ ವಿಧವಾದ ಅನ್ಯಾಯಕ್ಕೆ ಒಳಗಾದ ಮಕ್ಕಳಿಗೆ, ಶೋಷಣೆಗೆ ಒಳಗಾದ ಮಕ್ಕಳು ಪರಿಪೂರ್ಣವಾದ ನ್ಯಾಯವನ್ನು ಪಡೆದುಕೊಂಡು ದೇವರು ಜೀವಂತರು, ನನ್ನ ಯೇಸು ಇಂದಿಗೂ ಜೀವಿಸುತ್ತಿದ್ದಾರೆ, ನನ್ನ ಪರವಾಗಿ ಹೋರಾಟ ನಡೆಸಿ ನನಗೆ ಜಯವನ್ನು ತಂದುಕೊಟ್ಟಿದ್ದಾರೆ ಎಂದು ಜಯದ ಜೀವಿತವನ್ನು ನಡೆಸಿ ನಿಮಗೆ ಸಾಕ್ಷಿಗಳಾಗಿ ನಿಲ್ಲುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.